ನಮಸ್ಕಾರ ಜನ ಅವರೇ. ಹೇಳಿ ಅಮ್ಮ ಅವ್ರೆ. ಗಂಡಸರ ಸೀಟಲ್ಲಿ ಹೆಂಗಸರು ಕೊಡ್ತಿದ್ದಾರೆ ನೋಡಿ. ನಿಮ್ಗೆ ಹೆಂಗಸರು ಸೀಟಲ್ಲಿ ಜಾಗ ಕೊಡ್ಲಿಲ್ವಾ ಅಮ್ಮ ಅವ್ರೆ? ಇಲ್ಲ ಅಂದ್ರೆ ನೀವು ಒಂದ್ ಕೆಲ್ಸ ಮಾಡಿ, ಡ್ರೈವರ್ ಸೀಟ್ ಪಕ್ಕ ಇರೋ ಬಾನೆಟ್ ಮೇಲೆ ಕೂತ್ಕೊಂಡ್ಬಿಡಿ, ಚೆನ್ನಾಗಿ ಈಟಿಗೆ ಬರ್ತೀರಾ. ಅಂತ ಕಾಲ ಬಂದ್ರು ಜನ ಅವರೇ. ನೋಡಿ ಜನ ಅವರೇ, ಅದು ಜನವ್ರೆ ಅಲ್ಲ ಅಕ್ಕವ್ರೆ, ಅದು ಜನರೇ. ಅಯ್ಯಯ್ಯೋ, ಏನಿದೆ ಈ ಪ್ರಪಂಚದಲ್ಲಿ? ಅಯ್ಯೋ, ಪ್ರಪಂಚದಲ್ಲಿ ಏನಾಯ್ತೋ ಇಲ್ಲೋ ಗೊತ್ತಿಲ್ಲ ಅಕ್ಕವ್ರೆ. ಅದಿರ್ಲಿ, ನಿಮ್ಮ ಹತ್ರ ಕೋಲಿದೆಯಾ? ಬುದ್ಧಿ ಏನ್ ಬುದ್ಧಿ? ಮಗ ಬುದ್ಧಿ ಸಡನ್ನ ಮಗ ಆಗೋದ್ನ ಹೆಂಗ್ ಸಾಧ್ಯ? ಇದು ಯಾವನ ಅವನು ಮಗಲೇ? ಏನಪ್ಪಯ್ಯ? ಓ, ಡಬ್ಬಲ್ ಅಲ್ಲ, ಇದು ತ್ರಿಬಲ್ ಆಕ್ಟಿಂಗು. ಎಲ್ಲೆಲ್ಲೂ ನೋಡಿಲ್ಲ ಕಣ ನಿನ್ನಂತರ್ನ. ಇವನು ಕರ್ಕೊಂಡು ಹೋಗಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಲ್ಸು ಮೆಂಬರ್ ಅಕ್ಕನೆ. ಯಾರನ್ನ ಹೇಳ್ತಿರೋದ್ ನೀನು? ಇವನ್ನ ಆ ಬನಿಯನ್ನಲ್ಲಿರೋ 2 ತೂತ್ ಮೇಲೆ ಆಗ್ತಂತಾನೆ. ಊರಾಗ ಜನಗಳಿಗೆ ಹೇಳು. ಏನಂತ ಹೇಳಣ? ನಿಮ್ ಗುರುತು ಬನಿಯನ್ನಲ್ಲಿರೋ 2 ತೂತು ಅಂತ ಹೇಳಣ. ನಾವ್ ಹೇಳಿದೀವಿ ಅಂತ ಹೇಳು, ಮೆಂಬರ್ ಅಕ್ಕನೆ. ಅಣ್ಣ ನಿಧಾನ ನಿಧಾನ ಕೀಳು. ಇರೋ 4 ಅದಾವೆ, ಅವನು ಕಿತ್ಕೊಂಡ್ಬಿಟ್ಟಿಯ, ಹುಷಾರು. ರಸಿಕಾ ಎಲ್ಲದಿಯೋ ರಸಿಕಾ, ಬೇಗ ಬಾರೋ, ಆಂಟಿ ಕರ್ತಾವಳೆ. ಮೆಲ್ಲನೆ ತೋರಾಡು, 190 ಓಟಿ ಹೊಡ್ಕೊಂಬ. ರಸದ ಜೊತೆಗೆ ಉಪ್ಪಿನಕಾಯಿ ರಸ ನೆಕ್ಕೆಂಡು ಬಾ. ನಿಮಿಷ ಒಳಗೆ ಬಂದ್ ಚಿಲ್ಕ ಅಕ್ಕ. ಕಂಡಾಗಲೇ ಮೆರೆದಾಡು. ಬೇಗ ಮಚ್ಚ, ಚಾನ್ಸ್ ಮಿಸ್ ಆಗುತ್ತೆ, ಮಿಸ್ ಮಾಡ್ಕೊಬೇಡ. ಬೇಗ ಚಿಲ್ಕ ಹಾಕೊಂಡ್ಬಿಡು. ಅವನವನು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಇಂಪಾರ್ಟೆಂಟ್ ಟ್ರೈನ್ ಮಿಸ್ ಆದ್ರೆ ನನಗೆ ಇಷ್ಟ ಬೇಜಾರಾಗಿರ್ಲಿಲ್ಲಪ್ಪ. ಅವ್ರ ಅಮ್ಮ ಅಮ್ಕೊಡುಮ್ಕೋತ ಒಳ್ಳೊಳ್ಳೆ ಅಭಿಕತ್ತದ್ರು. ಬಿಡೋ ಮಾರಾಯ, ಅತ್ಲ ಹೋಲ್ ಒಂದು ಹುಡುಗಿ ಜೀವನನಾರ ಉಳೀತು. ಹಾಯ್ ನೋಡು. ದಿಲ್ಲು ಹಾ, ಬಂದ್ಲು ನೋಡಿ, ಕೆಪ್ರು ದುಲ್ಲು ತಿಣುಕ್ಬಿಡು, ಉದುರು ಬಿಡ್ಲಿ ಕೆಳಗಿಂದ. ದುಲ್ಲು ನೀನೆ. ಇವನೇನ ಹಿಂಗ ಆಡ್ತಾವನೆ? ಅವನೆಲ್ಲ ಹಿಂಗ ಆಡ್ತಿರೋದು, ನೀನು ಆಡ್ತಿರೋದು ಪೆಕ್ರನಂಗ ಪೆಕ್ರು ದುಲ್ಲು ಅಂತ ನಾನ್ ಕೇಳಿಲ್ಲ, ಯಾರೋ ಕೇಳವ್ರೆ. ಯಾರು ಅಲ್ಲ, ನಾನೇ ಕೇಳಿದ್ದು. ಏನಿವಾಗ? ಓ, ಸ್ಕಲ್ ಫೇಸ್ ಎಡಿಟ್ ನಮ್ಗೆ ಬರಲ್ಲ ಅನ್ಕೊಂಡಿಯಾ? ನಾವು ಮಾಡ್ತೀವಿ ನೋಡಿ ಇವಾಗ. ಹಿಂಗೆ ಆಡ್ತಾವ್ರ ನಮ್ ಬಾಸು. ಯಾಕಂತಂದ್ರೆ ಅವನು 90 ಓಟಿ ಹೊಡ್ಕೊಂಡ್ಬಿಟ್ಟಿದ್ದಾನೆ, ಅದಕ್ಕೆ ಹಿಂಗ ಆಡ್ತಾನೆ. ಯಾವಾಗ್ಲೂ ನಿಶೆಲ್ ಇರ್ತಾನೆ, ಅದಕ್ಕೆ. ಅವ್ರು ಆಡ್ತಿದಾರ, ಇಲ್ಲ ಅಂದ್ರೆ ಅವ್ರ ಹೆಸರು ಇಟ್ಕೊಂಡು ನೀವ್ ಆಡ್ತಿದ್ದೀರಾ? ಇಲ್ಲ, ಅವನೇ 90 ಓಟಿ ಹೆಸರು ಇಟ್ಕೊಂಡು ನಿಶೆ ದೂರ ಆಡ್ತಿದ್ದಾನೆ. ಚಪ್ರಿ ನನ್ ಮಗ. ನಮ್ ಬಾಸ್ ಕದ್ರೆ ದಿಲ್ ಐತೆ ಅಂತಾನೆ ದಿಲ್ಲು ಅಂತ ವಿಡಿಯೋ ಬಿಟ್ಟವ್ರೆ. ದಿಲ್ ಐತೆ, ದಿಲ್ ಇಲ್ಲ ಅಂತ ಹೇಳ್ತಿಲ್ಲ. ಅವನು ಸೇಮ್ ನಿನ್ನಂಗೆ ಕೆಪ್ರ ದುಲ್ಲು ಅವ್ರ ಅಂತ ಬಿಟ್ಟಿದ್ದೀರಲ್ಲ. ಇಲ್ಲ, ಪೆಕ್ಕರ್ ಅಂತ ಬಿಟ್ಟಿಲ್ಲ, ಪೆಕ್ರು ದುಲ್ಲು ಅಂತಾನೆ ಬಿಟ್ಟಿರೋದು. ಕರೆಕ್ಟ್ ಆಗಿ ಕೇಳಿಸ್ಕ ಚಪ್ರಿ. ಈ ಒಂದು ವಿಡಿಯೋನ ನೀವು ನಕ್ಕಿರ್ತೀರಾ ಅಂತ ಅನ್ಕೊಂತೀನಿ. ಸ್ವಲ್ಪನಾದ್ರೂ ನಕ್ಕಿದ್ರೆ ಒಂದು ಲೈಕ್ ಮಾಡ್ಕೊಳ್ಳಿ. ಪಾರ್ಟ್ 2 ಬೇಕು ಅಂದ್ರೆ ಬೇಗ ಕಮೆಂಟ್ ಹಾಕಿ. 1000 ಕಮೆಂಟ್ ಬಂದು ಅಂದ್ರೆ ಪಾರ್ಟ್ 2 ಮಾಡುವ. ಬೇಗ ಕಮೆಂಟ್ ಹಾಕಿ. ಪಂಚೆ ಅದು ನಿನ್ನ ಅಕ್ಕನ್ ಕರೆಕ್ಟ್ ನೋಡು. ಪಂಚೆ ಅದು ಏನೆಲ್ಲ ತಿಳ್ಕೊಬೇಡ. ಪಂಚೆ తెల్లవారే వెలుగు కళ పచ్చ పచ్చి మట్టి బొమ్మల ಅಲ್ಲಿ ಇರಬಹುದಾ? ರಿಯಲಿ? ಓ ಮೈ ಗಾಡ್. ಬಿಲ್ಲಿ వెన్న
పాల నురగల అచ్చ తెలుగు ఇంటి పూల ಇನ್ನ ಚಪ್ರಿ ಅದ ಅಪ್ಪ ಮಗ ಗಾಯ್ಸ್ ಚಪ್ರಿ ತರ ಡ್ಯಾನ್ಸ್ ಮಾಡು ಚಪ್ರಿ ಒಂಚೂರು ನೋಡಿ ಮಾಡಿ ಮಿರರ್ ಇದೆ ಅಲ್ಲಿದೆ ಅದಿದೆ ನೋಡಿ ಮಾಡಿ ಮಾಡು ಅವ್ರು ಯಾವ ಶೇಪ್ ನ ಮಾಡ್ಕೋ ಕಣ್ಣು ಸೇದೋಗಿ ಮಾಡ್ತೀಯಲ್ಲ ಚಪ್ರಿ ಕರೆಕ್ಟ್ ಆಗಿ ನೋಡು ಎಲ್ಲೆಲ್ಲಿ ಏನೇನು ಸುತ್ತಮುತ್ತ ಏನೇನು ನಡೀತಾ ಇದೆ ಅಂತ ಇಲ್ಲ ಹೊರಗಡೆ ಎಲ್ಲಾರು ಹೋಗಿ ಮಾಡು ಚಪ್ರಿ ತರ ಮಾಡ್ತು ಗೈಸ್ ನಮ್ ಚಪ್ರಿ ಲವರ್ ಏನೋ ಹೇಳ್ತಾ ಇದ್ದೇನೆ ಏನ್ ಕೇಳಿ ಏನೆಂದು ಬರೆಯಲಿ ಅವಳ ಬಗ್ಗೆ ಕವಿತೆ ಬಂದ್ಬಿಡು ಕಿಪ್ಪಿ ಬಂದ್ಬಿಡು ಅಂತ ಬರಿ ಎಷ್ಟೇ ಬರೆದರೂ ನನ್ನವಳು ಪದಗಳಿಗೆ ಸಿಗದ ದೇವತೆ. ಹೌದಾ ಆ ದೇವತೆ ಇವಳೆ ತಾನೆ ನಂದೇನು ಕಿತ್ಕೊಳಕ್ಕಾಗಲ್ಲ ಯಾರು ಏನಕ್ಕೆ ಅಂದ್ರೆ ಗೈಸ್ ಕೂದಲು ಸರಿಸಿ ಫೇಮಸ್ ಆಗೋ ಸಿಂಬಳವ್ವ ಏನೋ ಹೇಳ್ತಿದ್ದಾಳೆ ಕೇಳ್ಕೊಂಬನ್ನಿ. ನಾ ಇನ್ಸ್ಟಾಗ್ರಾಮ್ದಾಗ ಅಷ್ಟ ಉಡಾಳದಿನ ಅನ್ಕೊಂಡಾರ ಮಂದಿ. ಆಕ್ಚುಲಿ ಹೇಳ್ಬೇಕಂದ್ರೆ ನಾ ಶಾಲ್ಯಾಗಿಂದ ಭಾಳ ಉಡಾಳಿದ್ದ. ಹೇ ಇಲ್ಲ ನೀನು ಉಡಾಳಲ್ಲ. ಈಗ ಹುಡುಗರು ಏನಾದ್ರು ಬಳೆ ಹಾಕಂದ್ರೆ ಅಥವಾ ಸ್ಯಾರಿ ಉಟ್ಕಂದ್ರೆ ಉದ್ದ ಕೂದಲು ಬಿಟ್ರೆ ಹೇಳ್ತಾರಲ್ಲ ಗೇ ಅಂತ ಆ ಟೈಪ್ ನೀನು. ಸ್ವಂತ ಟ್ಯಾಲೆಂಟ್ ಅಂತ ಏನು ಇರೋದಿಲ್ಲ. ಹೌದು ಕಣವ ನಮಗೆ ಯಾವ್ದೇ ತರ ಸ್ವಂತ ಟ್ಯಾಲೆಂಟ್ ಇಲ್ವೇ ಇಲ್ಲ. ನಿಂದೇನು ಸ್ವಂತ ಟ್ಯಾಲೆಂಟು? ಜಸ್ಟ್ ಹಿಂಗ್ ಬಂದ್ ಹಿಂಗ್ ಕೂದಲು ಸರಿಸಿದ್ರು ನನ್ನ ವಿಡಿಯೋಸ್ ನೋಡ್ತಾರೆ. ಹೌದಾ ಇದೇನ್ ಏನ್ ವಿಡಿಯೋ ನಂಗಾದ್ರೆ? ಎಷ್ಟು ಉಡಾಳಿಂದ ಅಂದ್ರೆ ಸಾಲಿ ಬಿಟ್ಟು ಹೊರಗೆ ಹಾಕಿದ್ರೆ ತಿಂದ್ರೆ ಇವಾಗ ಹಿಂಗೆ ಕೂದಲು ಸರಿಸಿ ತೋರ್ಸು. ಆದ್ರೂ ಟ್ರೋಲರ್ಸ್ ಶಾಪ ತಟ್ಟಿರಂಗಿದೆ. ಕೂದಲು ಹಿಂಗ್ ಸರ್ಸ್ ಫೇಮಸ್ ಆಗ್ತಿರ್ತಿದ್ದೆ ಯಾಕೆ ಇವಾಗೆಲ್ಲೇವೋ ಇಲ್ಲೇ ಸರಿಸ್ತೀಯಾ? ಇಲ್ಲೇವೋ ಇಲ್ಲೇ ತರಿಸ್ತೀಯಾ? ಅದಕ್ಕೆ ಟ್ರೋಲರ್ಸ್ನೇ ಆಗ್ಲಿ ಯಾರನ್ನೇ ಆಗ್ಲಿ ಬಹಳ ಮಾತಾಡಕ್ ಹೋಗ್ಬಾರ್ದು ಅವ್ರ ಬಗ್ಗೆ ಅಂತ ಹೇಳೋದು. ಆದ್ರೂ ಯಾಕೆ ಕಟಿಂಗ್ ಮಾಡಿಸ್ಬಿಟ್ಟಿಯಾ? ನನಗ್ಯಾಕೋ ಡೌಟ್ ಆಗ್ತೈತೆ ನೀನೇನಾದ್ರೂ ಆ ಟೈಪಾ? ನಗು ಬರ್ಲಿಲ್ವಾ?